ರಾಮಧ್ವಜ ದಂಗಲ್ಗೆ ಸಂಬಂಧಪಟ್ಟಂತೆ ಮಂಡ್ಯಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ಬಿಜೆಪಿ ನಾಯಕರು ಒಬ್ಬೊಬ್ಬರೇ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಇದೇ ವೇಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಲ್ಲೇ ರಾಮ ಇದ್ದಾನೆ ಅಂತ ವ್ಯಂಗ್ಯವನ್ನ ಕೂಡ ಆಡಿದ್ದಾರೆ. ಆದ್ರೆ ಅವರ ನಿಷ್ಠೆಯಲ್ಲ ರಹೀಮನಿಗೆ ಅಂತ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಅವರ ನಿಷ್ಠೆ ರಾಮನಿಗೆ ಇಲ್ಲದೆ ಇರೋದ್ರಿಂದಲೇ ಹೀಗೆ ನಡ್ಕೊಳ್ತಾ ಇದ್ದಾರೆ. ನಾವು ಯಾವುದೇ ಧರ್ಮ ವಿರೋಧಿಗಳಲ್ಲ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಆದ್ರೆ ರಾಮ ಪ್ರತಿಷ್ಠಾಪನೆಗೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಬ್ಯಾನರ್ ಹಾಕಬೇಡಿ ಅಂದ್ರು. ಇದನ್ನ ನೋಡಿದ್ರೆ ಅವರ ನಿಷ್ಠೆ ರಹೀಮನಿಗೆ ಇರೋದು ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅಂತ ಕಿಡಿನುಡಿಯನ್ನ ಆಡ್ತಾ ಇದ್ದಾರೆ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮನಿದ್ದಾನೆ, ಆದರೆ ಅವರ ನಿಷ್ಠೆ ಮಾತ್ರ ರಹೀಮನಿಗೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅವನ ನಿಷ್ಠೆ ರಾಮನಿಗಿಂದಲೇ ಇರೋದ್ರಿಂದಲೇ ಅವರು ಈ ಥರ ನಡ್ಕೋತಾ ಇದ್ದಾರೆ. ನಾವು ಯಾರಿಗೂ ಧರ್ಮಕ್ಕೆ ವಿರೋಧ ಇಲ್ಲ. ಇವರದ್ದು ಹಬ್ಬ ಹರಿದಿನಗಳಾದಾಗ ರೋಡಲ್ಲಿ ಜಾತ್ರೆಗಳು ನಡೀತವೆ, ನಮಾಜು ನಡೆಯುತ್ತೆ, ನಾವು ಯಾವುದಕ್ಕೂ ವಿರೋಧಿಸರಲ್ಲ. ಆದರೆ ಮೊನ್ನೆ ಮಾತ್ರ ರಾಮ ಜನ್ಮಭೂಮಿನಲ್ಲಿ ಪ್ರಾಣ ಪ್ರತಿಷ್ಠೆ ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಬ್ಯಾನರ್ ಹಾಕಬೇಡಿ, ಫ್ಲೆಕ್ಸ್ ಹಾಕಬೇಡಿ, ರೋಡಲ್ಲಿ ದೀಪಗಳನ್ನು ಹಚ್ಚಬೇಡಿ ಅಂತೆಲ್ಲ ಸುಮಾರು ಮಾಡ್ತಾಯಿದ್ರು. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮನಿದ್ದಾನೆ, ಆದರೆ ಅವರ